ಕಟ್ಟಿದವನು ನಾನು, ನಿಮ್ಗೆಲ್ರಿಗೂ ಮುಕ್ಕಾಲು ಭಾಗ ಗೊತ್ತಿದೆ. ನನಗೆ ಅದೇ ಸಾಕು. ನಾಮಿನಿಗೋಸ್ಕರ ಇಷ್ಟೆಲ್ಲ ಗುಂಪು ಕಟ್ಟಿ ನಾವು ಪಕ್ಷ ಹೊಡೆಯೋ ಕೆಲಸ ಮಾಡಲ್ಲ. ನೀವು ಸರಿಯೋಗೋದನ್ನು ನೀವೇ ಯೋಚನೆ ಮಾಡಿ. 1 ದಿನ 2 ದಿನ 3 ದಿನ ಯೋಚನೆ ಮಾಡಿ. ನಾವು ಮಾತಾಡಿರೋದ್ರಲ್ಲಿ ತಪ್ಪಿದೆ ಅಂತ ಹೇಳಿದ್ರೆ ನೀವು ಬಂದು ಇಲ್ಲೇ ಪ್ರೆಸ್ ಮೀಟ್ ಮಾಡಿ, ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ನಾವಿವತ್ತು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ನೀವೇ ಉತ್ತರ ಹುಡ್ಕೊಂಡು ಇಲ್ಲೇ ಸೇರಿಸಿ ಎಲ್ರೂ, ಒಂದು 50 ಜನನೋ 100 ಜನನ. ಈ ಥರ ಎಲ್ಲ ಆಗಿದೆ, ಇನ್ನೆಲ್ಲ ಸರಿ ಮಾಡಿಸ್ಕೊಂಡು ಹೋಗೋ ಬುದ್ಧಿ ನಿಮ್ಮ ಹತ್ರ ಇದ್ದರೆ, ನಮ್ಮ ಕೊತ್ತೂರು ಮಂಜುನಾಥ ಅಭಿಮಾನಿಗಳನ್ನ ಜೊತೇಲಿ ಕರ್ಕೊಂಡು ಹೋಗೋಂಗಿದ್ರೆ ನಾವು ಯಾವತ್ತೂ ರೆಡಿ ಇದ್ದೀವಿ. ನಿಮಗೋಸ್ಕರ ದುಡಿಯೋದಕ್ಕೆ ಒಂದು ಸತಿ ನೋವು ತಿಂದಿದ್ದೀರ ಚುನಾವಣೆ ಸೋತು. ನಾವು ನಿಮ್ಮನ್ನು ಅನ್ಯಾಯ ಮಾಡ್ತಾ ಇಲ್ಲ, ಮಾಡೋದು ಇಲ್ಲ. ನಾವು ಆ ಥರ ತಾಯಿಗೆ ತಪ್ಪು ಕೆಲಸ ಮಾಡಲ್ಲ. ಅದನ್ನು ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡಿದ್ದೀರ. ದಯವಿಟ್ಟು ಇವನ್ನೆಲ್ಲ ಸರಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ಆದಿನಾರಾಯಣವ್ರಿಗೆ ನಾವು ಇವತ್ತು ಕಾಂಗ್ರೆಸ್ಸೇ, ನಾಳೆನೂ ಕಾಂಗ್ರೆಸ್ಸೇ, ನಾಡಿದ್ದು ಕಾಂಗ್ರೆಸ್ಸೇ, ಕೊತ್ತೂರು ಮಂಜುನಾಥ ಅಭಿಮಾನಿಗಳು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೆ. ನಮ್ಮ ಜೊತೆ ಕೂತವ್ರೆ ಮೆಟ್ಟೂರು ಪಂಚಾಯತಿಯವರು, ಸೊನ್ನಾಡಿ ಪಂಚಾಯತಿಯವರು ಮತ್ತು ಧ್ವಂಸಂದ್ರ ಪಂಚಾಯತಿಲಿ ಒಂದು ನಾವು ಇಲ್ಲಿ ಹೇಳ್ತೀವಿ, ಸ್ವಂತ ಕಾಸು ಖರ್ಚು ಮಾಡಿದ್ದಾರೆ ಅಧ್ಯಕ್ಷರುಗಳು. ಸ್ವಂತ ಕಾಸು ಮನೆಗೂ ಏನೋ ಹಂಚೋದಕ್ಕೆ ಖರ್ಚು ಮಾಡೋರು ಈ ಗಣೇಶನ ಸತ್ವಾಗ. ಅವ್ರು ಯಾರು ಅಂತಲೇ ನೀವು ಇನ್ನೂ ತಿಳ್ಕೊಂಡಿಲ್ಲ. ನಮ್ಗೆ ಗೊತ್ತಿದೆ, ನೀವು ಆದಿನಾರಾಯಣವ್ರು ಇನ್ನೂ ತಿಳ್ಕೊಂಡಿಲ್ಲ. ದಯವಿಟ್ಟು ಅದನ್ನು ನೀವು ಮೊದಲು ಪ್ರಿಪೇರ್ ಆಗಿ. ಹೌದು, MLA ಎಲೆಕ್ಷನ್ಗೆ ನಾನು ಹೇಳ್ತಾ ಇರೋದು. ನಿಮ್ಮ ಆದಿನಾರಾಯಣವ್ರ ಚುನಾವಣೆಗೆ ಮುಖ ಪರಿಚಯನ ಇಲ್ವಾ? ಇವರೆಲ್ಲ ಸ್ವಂತ ಖರ್ಚು ಮಾಡೋರೆ. ಇನ್ನೊಬ್ಬ ಧ್ವಂಸಂದ್ರ ಹರಿ ಅಂತ ಗ್ರಾಮ ಪಂಚಾಯತಿ ಮೆಂಬರು ಕೊತ್ತೂರು ಮಂಜುನಾಥ್ ಅವರು ಚುನಾವಣಾ ಸಂದರ್ಭದಲ್ಲಿ ಹರಿ ಅಂತ ಪರಿಚಯ ಮಾಡಿಸ್ಬಿಟ್ಟು ಫೀಡ್ ಮಾಡ್ಕೋ ಅಂತ ಹೇಳ್ತಾರೆ. ಆ ಹುಡುಗ ಕೂಡ 15-16 ವರ್ಷದಿಂದ ಕೊತ್ತೂರು ಮಂಜುನಾಥ್ ಅವ್ರ ಜೊತೆ ಇದ್ದಾನೆ. ಕೆಲವು ಸಂದರ್ಭದಲ್ಲಿ ಅವನು ಪಂಚಾಯಿತಿ ವಿಷಯಗಳಿಗೆ ಕೋಲಾರಲ್ಲಿ, ಮುಳಬಾಲಲ್ಲಿ ಅಧಿಕಾರಿಗಳನ್ನ ಮೀಟ್ ಮಾಡೋ ಸಂದರ್ಭದಲ್ಲಿ ಫೋನ್ ಮಾಡೋದಕ್ಕೆ ಕೇಳೋದಕ್ಕೆ ಅವನು ಇವತ್ತು ಹೇಳ್ತಾನೆ 4 ಸತಿ ಮಾಡಿದಾನಂತ. ಅವಾಗವಾಗ ಏನೋ ಕೆಲಸಗಳಿಗೆ 4 ಸತಿನೂ ರಿಸೀವ್ ಮಾಡಲ್ಲ ಸರ್. ಅವ್ರ ಕೆಲಸಗಳನ್ನ ನಾನು ಹೋಗಿ CO ಆಫೀಸಲ್ಲಿ DS ಹತ್ರ ಇವು ಹತ್ರ ನಾನು ಮಾಡಿಸ್ಕೊಟ್ಟಿದ್ದೆ. ಕೊತ್ತೂರು ಮಂಜುನಾಥ್ ಅವ್ರನ್ನ ಹಿಡ್ಕೊಂಡು ಇದು ಸರ್ ನೀವು ಮಾಡಬೇಕಾಗಿರೋದು. ಆದಿನಾರಾಯಣವ್ರು ಮಾಡಬೇಕಾಗಿರೋದು ತಳಮಟ್ಟದಲ್ಲಿ ಪಂಚಾಯಿತಿ ಕಾರ್ಯಕರ್ತರನ್ನ ಗುರುತಿಸಿ ಇವತ್ತು ನಿಮ್ಮ ಜೊತೆ ಇರ್ತೀವಿ. ನಮಸ್ಕಾರ. ಅದನ್ನೇ ಕೇಳಿಸ್ಕೊಳ್ಳಿ. ನೀವು ಹೇಳ್ತೀರ ಕೊತ್ತೂರು ಮಂಜುನಾಥ್ ಅವ್ರು ನಿಮ್ಗೆ ಹೇಳಿದ್ರಲ್ಲ, ಕೊತ್ತೂರು ಮಂಜುನಾಥ್ ಅವರು ಅಲ್ಲೇ ಹೋಗಿ ನೀವು ಕ್ಲಿಯರೆನ್ಸ್ ಮಾಡ್ಕೊಬೇಕಾಗಿತ್ತು ಅಂತ. ನಮಗೆ ಮರ್ಯಾದೆ ಹೋಗಿರೋದು ತಾಲೂಕಿನ ಜನತೆ ಮುಂದೆ ಸರ್. ನೀವು ಪ್ರಕ್ಷೇಪ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತಾಲೂಕಿನ ಜನತೆ ಮುಂದೆ ಆತ ಹೇಳಿರೋದು. ಇವತ್ತು ಮೀಡಿಯಾದಲ್ಲಿ ಇಡೀ ತಾಲೂಕಲ್ಲಿ ನನ್ನೇ ಪ್ರಶ್ನೆ ಮಾಡ್ತಾವ್ರೆ, ನಮ್ಮನ್ನೊಂದು 5-6 ಜನನ. ನಾನೆಲ್ಲಿ ಉತ್ತರ ಕೊಡಬೇಕು? ಅದಕ್ಕೆ ತಾಲೂಕಿನ ಜನತೆಗೆ ಉತ್ತರ ಕೊಡ್ತಾ ಇದ್ದೀನಿ ಇವತ್ತು. ಏನು ಸರ್ ಕೊತ್ತೂರು ಮಂಜುನಾಥ್ ಅವ್ರು ಹೇಳಿದ್ರ ಅಂತ ಹೇಳಿದ್ರಿ. ಕೊತ್ತೂರು ಮಂಜುನಾಥ್ ಅವ್ರು ಹೇಳೋದಕ್ಕೆ ಕೊತ್ತೂರು ಮಂಜುನಾಥ್ ಅವ್ರ ಹತ್ರ ನನ್ನ ಮೇಲೆ ಕಂಪ್ಲೇಂಟ್ ಹೇಳಿದ್ದಿದ್ರೆ ಅವರು ಪಾರ್ಟಿಗೆ ಮಾಡಿಲ್ಲ ಅಂತ ಅವ್ರ ಹತ್ರನೇ ಕ್ಲಾರಿಟಿ ಮಾಡ್ಕೊಳ್ತಾ ಇದ್ವಿ. ನಮ್ಗೆ ಹೈಕಮಾಂಡ್ ಅವರೇ, ಅವ್ರಿಗೆ ಡೆಲ್ಲಿ ಹೈಕಮಾಂಡ್ ಇದ್ದಂಗೆ ನಮ್ಗೆ ಹೈಕಮಾಂಡ್ ಅವರೇ. ಈಗ ಪಾರ್ಟಿ ಒಂದು ನಿಮಿಷ ಅವ್ರಿಗೆ ಕ್ಲಿಯರ್ ಮಾಡಿಬಿಡ್ತೀವಿ. ಅದಕ್ಕೋಸ್ಕರ ನಾನು ಇದು ಉತ್ತರ ಕೊಡ್ತಾ ಇರೋದು. ನಾವೆಲ್ಲ ಸೇರಿ ತಾಲೂಕಿನ ಜನತೆಗೆ, ಕೋಲಾರ ಜಿಲ್ಲೆ ನಮಗೆ ಗೊತ್ತಿರೋಂಥ ನಾಯಕರುಗಳಿಗೆ, ಯಾಕೆಂದರೆ ನಾವು ಯಾವತ್ತೂ ಕೆಟ್ಟ ಹೆಸರು ತಗೊಂಡಿಲ್ಲ ಸರ್. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಯಾವತ್ತೂ ಕೆಟ್ಟ ಹೆಸರು ತಗೊಂಡಿಲ್ಲ. ಅದಕ್ಕೋಸ್ಕರ ತಾಲೂಕಿನ ಜನತೆಗೆ ಉತ್ತರ ಕೊಡಬೇಕು ಅಂದರೆ ನಿಮ್ಮ ಮುಖಾಂತರನೇ ಕೊಡಬೇಕಲ್ಲಣ್ಣ. ಈಗ ಒಂದು ಕ್ವಶನ್ ಕೇಳಿದೆ ನೋಡಿ. ಈಗ ಪಕ್ಷದ ಇವರು ಉಸ್ತುವಾರಿ ಬಂದಿದ್ದೀರಲ್ಲ, ಅಬ್ಸರ್ವರ್ ಅಭಿಷೇಕ್ ದತ್ತ ಅವರು, ಅವ್ರ ಮುಂದ್ಗಡೆ ಮತ್ತು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಮುಂದ್ಗಡೆನೆ ಆದಿನಾರಾಯಣ ಅವರು ಅವರ ಅಳಲನ್ನು ತೋಡ್ಕೊಂಡ್ರೆ ಏನಂತ ಸರ್ಕಾರದಲ್ಲಿ ನನ್ನ ಲೆಟರ್ ಕೆಲಸ ಮಾಡ್ತಾ ಇಲ್ಲ, ಲೆಟರ್ ಕೆಲಸ ಮಾಡ್ತಾ ಇಲ್ಲ, ನಂದೇನು ನಡೀತಾ ಇಲ್ಲ, ವರ್ಗಾವಣೆಗಳು ಆಗ್ತಾ ಇಲ್ಲ, ನಂದೇನು ನಡೀತಾ ಇಲ್ಲ ಅಂತ ಹೇಳಿದ್ರಲ್ಲ. ಅಲ್ಲಿಗೆ ಯಾರು ನಡೀತಾ ಇದೆ ಇವಾಗ? ಪ್ರೆಸೆಂಟು ಕೋಲಾರ ಶಾಸಕರು ಅಲ್ಲ ಈಗ ಹೇಳ್ಬಿಡ್ತೀನಿ ಕೇಳಿ. ನೀವು ಮಿಸ್ಗೈಡ್ ಆಗಿದ್ದೀವಿ. ಕೊತ್ತೂರು ಮಂಜುನಾಥ್ ಬರೋಕ್ಕೆ ಮೊದಲು ಅದು ನಡೆದಿದ್ದ ವಿಷಯ. ಅಭಿಷೇಕ್ ದತ್ತ ಮಾತ್ರ ಇದ್ದಾಗ ಏನು ಸರ್, ಅಭಿಷೇಕ್ ದತ್ತ ಅವ್ರು ಮಾತ್ರ ಇದ್ದಾಗ
ಕೊತ್ತೂರು ಮಂಜುನಾಥ್ ಇಲ್ಲದೆ ಇದ್ದಾಗ ಅದು ನಡೆದಿದ್ದು. ಹೌದು. ಅಲ್ಲಿ ಏನು ನಡೀತಾ ಇದೆ ಅಂದರೆ ಜಿಲ್ಲಾ ಮಂತ್ರಿಗಳು ಅದನ್ನು ಆಪ್ರೇಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಅದು ಅವರಿಬ್ಬರು ದೊಡ್ಡವ್ರ ವಿಷಯ, ಅವ್ರು ಮಾತಾಡ್ತಿದ್ದಾರೆ. ನಮಗೆ ಲೆಟರ್ಗಳು ನಾನು ಮೊದಲೇ ಹೇಳಿದ್ದೀನಿ, ಯಾವತ್ತೂ ನಾವು ಇಲ್ಲಿರ್ತಕ್ಕಂಥವ್ರು ಯಾವುದೇ ಅಫಿಷಿಯಲ್ ಟ್ರಾನ್ಸ್ಫರ್ಗಳಿಗೆ ನಿಮ್ಮ ಹತ್ರ ಲೆಟರ್ ಕೊಟ್ಟಿಲ್ಲ ಅಂತ. ಯಾರ ಹತ್ರ? ಅವ್ರ ಹತ್ರ. ಅದು ಅವ್ರ ಆಂತರಿಕ ವಿಷಯ. ಅದಕ್ಕೆ ಜಿಲ್ಲಾ ಹೈಕಮಾಂಡ್ ಬೈತಿ ಸುರೇಶ್ ಅಣ್ಣ ಪಕ್ಷದಲ್ಲೇ ಸರ್ಕಾರದಲ್ಲೇ ಅವ್ರ ಮಾತು ಅವ್ರು ಕೇಳ್ತಾ ಇಲ್ಲ ಅಂದರೆ ಅದನ್ನ ಅವ್ರನ್ನ ಕೇಳಬೇಕು. ನೀವು ಕೇಳಿದ ಪ್ರಶ್ನೆ ಆಗಿದೆ. ಅಲ್ಲ, ನಿಮ್ಗೆ ಅರ್ಥ ಆಗಿಲ್ಲ. ಕೆಪಿಸಿಸಿ ಅಧ್ಯಕ್ಷರು ಅದಕ್ಕೆ ಒಂದು ಉತ್ತರ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಯಾರಾದರೂ MLA ಅವ್ರು ಸೋತೋದ್ರೆ ಆ MLA ಲೆಟರ್ಗಳನ್ನು ಸೋತೋಗಿರ್ತಕ್ಕಂಥ ಅವ್ರು ಲೆಟರ್ ಕೊಟ್ಟರೆ ಸರ್ಕಾರ ಜಿಲ್ಲಾ ಹೌದೌದು ಜಿಲ್ಲಾ ಮಂತ್ರಿಗಳ ಹತ್ರ ಹೇಳ್ಬಿಟ್ಟು ಉಸ್ತುವಾರಿ ಬೇಕಾಗಿಲ್ಲ ಅಣ್ಣ. ನಮಗೆ ಜಿಲ್ಲಾ ಹೈಕಮಾಂಡ್ ಬಗ್ಗೆ ಇಲ್ಲಿ ರಾಜ್ಯ ಹೈಕಮಾಂಡ್ ಬಗ್ಗೆ ಚರ್ಚೆ ಮಾಡೋವಂಥ ಸಮಯನೂ ಇಲ್ಲ, ಅಷ್ಟು ವಿಷಯ ನಮ್ಮೊಳಗೂ ಇಲ್ಲ. ಇರಿ ಒಂದು ನಿಮಿಷ ಇರೋಣ ಅಣ್ಣ, ಒಂದು ನಿಮಿಷ ಇರಿ. ಉಳಿದ ವಿಚಾರ ನಮ್ಮದು ಮಾತ್ರ ಕೇಳಿ. ಟ್ರಾನ್ಸ್ಫರ್ ಮಾಡೋಷ್ಟು ನಾವು ದೊಡ್ಡವರಲ್ಲ, ಟ್ರಾನ್ಸ್ಫರ್ಗಳು ಕೈ ಹಾಕುವಷ್ಟು ದೊಡ್ಡವರಲ್ಲ ಅಣ್ಣ. ಒಂದು ನಿಮಿಷ ಇಷ್ಟು ದಯವಿಟ್ಟು ಹೇಳಿ ಸರ್. ನಮ್ಮ ತಾಲೂಕು